ಈಗ ನಾವು ತುಂಗಾ ನದಿಯ ದಡದಲ್ಲಿ ಮೆಟ್ಟಿಕಲ್ಲುಗಳನ್ನು ಕಟ್ಟಿದ್ದಾರೆ ತುಂಗಾ ಆರತಿಗಾಗಿ. ಇದರ ಕೆಲಸ ಇನ್ನೂ ಭಾಳ ಇದೆ. 1 ವರ್ಷದಿಂದನೂ ಸಹ ಇದನ್ನು ಮಾಡ್ತಾ ಇದ್ದಾರೆ. ಸುಮಾರು 300 ಅಡಿ 100 ಮೀಟ್ರ್ ಉದ್ದದಲ್ಲಿ ಈ ಒಂದು ತುಂಗಾ ಆರತಿಗಾಗಿ ಸಂಗಮೇಶ್ವರ ಕ್ಷೇತ್ರದ ಬಳಿ ಈ ಒಂದು ಕಾಮಗಾರಿಯನ್ನು ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಇನ್ನೇನು ಜೂನ್ ತಿಂಗಳು ಬಂದಿರೋದ್ರಿಂದ ಹೊಳೆ ಇನ್ನು ಕೆಲವೇ ದಿನದಲ್ಲಿ ಈಗ ಬರಬೇಕಾಗಿತ್ತು ನದಿ, ತುಂಗಾ ನದಿ. ಮಳೆಗಾಲದ ವಿಳಂಬದಿಂದ ಬಂದಿಲ್ಲ. ಈ ಕಾಮಗಾರಿ ಇನ್ನು ಒಂದು ಸ್ಟೆಪ್ ಮಾಡಿದ ನಂತರ ಮಳೆಗಾಲನೂ ಸಹ ಮುಂದುವರಿಸ್ಬೋದು ಅಂತ ಕಾಣಿಸ್ತಾ ಇದೆ. ನದಿ ಸೊರಗಿ ಹೋಗಿದೆ. ಜೂನ್ 16ನೇ ತಾರೀಕಾದರೂ ಯಾವುದೇ ನದಿ ಕಟ್ಟುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸೂಗೂರಿನ ಗ್ರಾಮಸ್ಥರಾದ ಈಶ್ವರಪ್ಪ ಮತ್ತು ವಿರೂಪಾಕ್ಷಿ ಅವರು, ಶಾಂತಪ್ಪನವರು ಮತ್ತು ನಾವು ಇಲ್ಲಿ ನೋಡಲು 3ನೇ ಸಲ ಇಲ್ಲಿಗೆ ಆಗಮಿಸಿದ್ದೀವಿ. ಅದ್ಭುತವಾದಂಥ ಒಂದು ಕಾಮಗಾರಿ ನಡೀತಾ ಇದೆ. ಇಲ್ಲಿಂದ ಮುಂದೆ ಸಂಗಮೇಶ್ವರಕ್ಕೆ ಬರುವ ದಾರಿಗೆ ಕನೆಕ್ಷನ್ ಕೊಟ್ಟರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಲು ಇಷ್ಟಪಡ್ತೀವಿ. 1, 2, 3, 4, 5 ಸ್ಟೆಪ್ಪು ಮೆಟಕಲ್ ಆಗಿದ್ದಾವೆ. ಆನಂತರ ಮತ್ತೆ ಅಲ್ಲಿ ಒಂದು ಪ್ರತಿಯೊಂದು ಹಂತದಲ್ಲೂ 5, 6 ಸ್ಟೆಪ್ಪು ಬರುವ ನಿರೀಕ್ಷೆ ಕಾಣ್ತಾ ಇದೆ. ಇಲ್ಲಿಂದ ಸೇತುವೆಯನ್ನು ಕಾಮಗಾರಿನೂ ಸಹ ಸಂಗಮೇಶ್ವರ ಕ್ಷೇತ್ರಕ್ಕೆ ಕನೆಕ್ಷನ್ ಕೊಡುವ ಒಂದು ಮಾರ್ಗ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ಕಡೆ ಒಂದು ಬೃಹದಾಕಾರದ ಒಂದು ಪಿಲ್ಲರನ್ನು ಇನ್ನಿ ಬಂದೋಬಸ್ತ್ ಮಾಡಲು ಕಟ್ತಾ ಇದ್ದಾರೆ. ಪಿಲ್ಲರ್ ಕಟ್ಟಿ ನೋಡ್ಬೇಕಂತ ಆಯಿತು. ಮೆಟ್ಟಿಕಲ್ಲು ಕಾಮಗಾರಿ ನಡೀತಾ ಇದೆ. ಇದು ಇನ್ನೂ 1 ವರ್ಷದಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಕಾಣ್ತಾ ಇದೆ. ಹಾಗೆ ಮುಂದುವರೆದ ಭಾಗವಾಗಿ ಇಲ್ಲಿ ಮತ್ತೆ ನಿಂತುಕೊಂಡು ಇಲ್ಲಿಂದ ಸಂಗಮೇಶ್ವರನ ವೀಕ್ಷಣೆ ಮಾಡಲು ಒಂದು ವೀಕ್ಷಣಾ ಗೋಪುರ ಮಾಡುವ ತಳದಿ ಹಾಕಿದ್ದಾರೆ. ಉತ್ತಮವಾದಂಥ ಕಬ್ಬಣವನ್ನು ಹಾಕಿದ್ದಾರೆ. ನಾವು ಅಲ್ಲಿ ಕಾಣ್ತಿರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಅಣೆಕಟ್ಟು ಬ್ಯಾರೇಜ್ ನಿರ್ಮಾಣ, ಅದು ಸಹ 22 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ 12 ಅಡಿ ಎತ್ತರದ ನೀರು ನಿಲ್ಲುವ ಒಂದು ನಿರೀಕ್ಷೆ ಇದೆ. ನೀರು ನಿಂತಾಗ ಇಲ್ಲಿಂದ ತುಂಗಾ ಆರತಿ ಮಾಡಲು ಮೆಟ್ಟಿಕಲ್ಲುಗಳನ್ನು ಸಹ ಈಗ ಕಾಮಗಾರಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲೆಲ್ಲ 4 ಅಡಿ ನೀರು ನಿಲ್ಲುವ ಒಂದು ನಿರೀಕ್ಷೆ ಇದೆ. ಇನ್ನು ಎಲ್ಲದೂ ಸಿದ್ಧಗೊಂಡಿದ್ದು ಗೇಟನ್ನು ಒಂದಿನ ಟ್ರಯಲ್ ಮಾಡಲು ಕಾತರದಿಂದ ಕಾಯ್ತಾ ಇದ್ದಾವೆ. ಕುಡಿಯುವ ನೀರಿನ ಯೋಜನೆಗಾಗಿ ಅಲ್ಲಿ ಒಂದು ಮೋಟ್ರನ್ನು ಸಹ ಸಿದ್ಲಿಪುರದ ಹತ್ರ ಹಾಕಿದ್ದಾರೆ. ಬೃಹದಾಕಾರದ ಮೋಟ್ರು. ಇಲ್ಲಿ ನಿಂತಿರುವ ನೀರು ರೈತರಿಗೆ ಮತ್ತು ದನ ಕರುಗಳಿಗೆ ಬಹಳ ಒಂದು ಅಭಾವ ಕಾಣಿಸುವ ಒಂದು ನಿರೀಕ್ಷೆ ಇರೋದ್ರಿಂದ ನೀರಿನ ಅಭಾವ ಕ್ಷಾಮ ಬಂದ ಕಾಲದಲ್ಲಿ ನೀರು ನಿಂತುಕೊಳ್ಳಲು ಒಂದು ಬ್ಯಾರೇಜ್ ಕಾಮಗಾರಿ ಸಹ ಕಾಣ್ತಾ ಇದೆ. ಇದು ಸಂಗಮೇಶ್ವರನಿಂದ 100 ಮೀಟರ್ಲಿ ಆಗ್ತಕ್ಕಂಥ ಕಾಮಗಾರಿ ಪುರಾತತ್ವ ಇಲಾಖೆಯ ಒಂದು ಆಕ್ಷೇಪಣೆಯಿಂದ, ವಿರೋಧದಿಂದ ಅವರು ಯಾವುದೇ ಕಾಮಗಾರಿನಲ್ಲಿ ಮಾಡಲು ಸಹಕರಿಸ್ತಿಲ್ಲ. ಅವರು ದಯಮಾಡಿ ಈ ಒಂದು ಸೇತುವೆ ಮತ್ತು ಆ ಕಡೆ ಸಂಗಮೇಶ್ವರನ ಜಾಗದ ಅಭಿವೃದ್ಧಿಗೆ ಸಹಕರಿಸಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಬ್ಯಾರೇಜ್ ನಿರ್ಮಾಣದ ನಂತರ ಪವಿತ್ರ ಕ್ಷೇತ್ರವಾದ ಕೂಡಲಸಂಗಮ ಕ್ಷೇತ್ರಕ್ಕೆ ಓಡಾಡಲು ಒಂದು ಸೇತುವೆಯ ವ್ಯವಸ್ಥೆ ಯೋಜನೆ ತಯಾರಾಗಿದೆ. ಇದರ ಕಾಮಗಾರಿಯನ್ನು ನರಸಿಂಹಸ್ವಾಮಿ ದೇವಸ್ಥಾನದ ಪುರಾತತ್ವ ಇಲಾಖೆಯ ಒಬ್ಬ ಅಧಿಕಾರಿ, ವ್ಯವಸ್ಥಾಪಕರು ಮತ್ತು ಮ್ಯಾನೇಜರು ತೀವ್ರ ವಿರೋಧ ಮಾಡಿ 2 ವರ್ಷ ಹಿನ್ನಡೆ ಆಗಿದೆ. ಭಕ್ತರ ವೃಂದದಿಂದ ಅವ್ರನ್ನ ವಿರೋಧ ಮಾಡ್ತಾಯಿದ್ದೀವಿ ನಾವು.